ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಹುತೇಕ ಪೂರ್ಣಗೊಂಡಿದೆ. ಈ ಬಜೆಟ್ ಅಧಿವೇಶನದ ಕೊನೆಯಲ್ಲಿ ಅದು ಸಂಸತ್ತಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ. ಎನ್ಡಿಎ ಪಕ್ಷಗಳ ಸಂಪೂರ್ಣ ಬೆಂಬಲ ಸಿಗುವುದು ಕೂಡ ಖಚಿತವಾಗ್ತಿದ್ದಂತೆ ಬಿಜೆಪಿ ಆ ಬಿಲ್ ಬಗ್ಗೆ ನಿರಾಳವಾಗ್ತಾ ಇದೆ. ಹಾಗಾದರೆ ಏನಿದು ವಕ್ಫ್ ಅಮೆಂಡ್ಮೆಂಟ್? ಕಳೆದ ವರ್ಷವೇ ಅದನ್ನು ಸಂಸತ್ತಲ್ಲಿ ಮಂಡನೆ ಮಾಡಲಾಗಿತ್ತಲ್ಲ, ಅದಾದ ನಂತರ ಏನೆಲ್ಲ ಬದಲಾವಣೆಗಳಾಗಿವೆ, ಆ ಬಿಲ್ ಜಾರಿಗೆ ಬಾಕಿ ಉಳಿದ ಪ್ರಕ್ರಿಯೆಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ವಕ್ಫ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರೋ ವಿಷಯ. ಅದರಲ್ಲೂ ತಮಿಳುನಾಡಿನ ಒಂದು ದೇವಾಲಯ ಸೇರಿದಂತೆ ಇಡೀ ಊರೇ ನಮ್ಮದು ಅಂತ ವಕ್ಫ್ ಬೋರ್ಡ್ ಹೇಳಿದ ಮೇಲೆ ಕರ್ನಾಟಕದ ಸಾಕಷ್ಟು ರೈತರ ಆಸ್ತಿಗಳ ವಿಷಯದಲ್ಲಿ ವಕ್ಫ್ ತಕರಾರು ಶುರುವಾದ ನಂತರ ಉತ್ತರ ಪ್ರದೇಶ, ಹಿಮಾಚಲ, ಆಂಧ್ರ ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಕಂಡವರ ಆಸ್ತಿಗಳನ್ನ ವಕ್ಫ್ ಇದು ನಮ್ದೇ ಅಂತ ಹೇಳೋದಕ್ಕೆ ಶುರುವಾದ ಮೇಲೆ ಈ ದೇಶದ ಐತಿಹಾಸಿಕ ಮತ್ತು ಪಾರಂಪರಿಕ ಸ್ಮಾರಕಗಳ ಮೇಲೆ ಕೂಡ ವಕ್ಫ್ ಹಕ್ಕು ಸ್ಥಾಪನೆಗೆ ಮುಂದಾದ ನಂತರ ವಕ್ಫ್ ಅನ್ನೋದೇ ಒಂದು ವಿವಾದಾಸ್ಪದ ವಿಷಯವಾಗಿ ಕಾಣೋದಕ್ಕೆ ಶುರುವಾಯಿತು. ಇದೇ ಸಂದರ್ಭದಲ್ಲಿ ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ಬದಲಾವಣೆಗಳನ್ನು ತರೋದಕ್ಕೆ ಹಾಗೂ ಆ ಆಸ್ತಿಗಳನ್ನು ರೆಗ್ಯುಲರೈಸ್ ಮಾಡಿ ಕಾನೂನಿನ ವ್ಯಾಪ್ತಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ವಕ್ಫ್ ಕಾನೂನುಗಳಲ್ಲಿ ಬದಲಾವಣೆಗೆ ಮುಂದಾಯಿತು. ಅದೇ ವಕ್ಫ್ ಅಮೆಂಡ್ಮೆಂಟ್ ಬಿಲ್. ಗೆಳೆಯರೆ, ವಕ್ಫ್ ಅಂದ್ರೆ ಧಾರ್ಮಿಕ ಉದ್ದೇಶಗಳಿಗಾಗಿ ದೇವರ ಹೆಸರಲ್ಲಿ ದಾನ ಮಾಡಲ್ಪಟ್ಟ ಆಸ್ತಿ ಅಂತ ಅರ್ಥ. ಇಲ್ಲಿ ಧಾರ್ಮಿಕ ಉದ್ದೇಶ ಅಂದ್ರೆ ರಿಲಿಜಿಯಸ್ ಪರ್ಪಸ್ ಅಂತಲೇ ಅಲ್ಲ. ಧರ್ಮ ಕಾರ್ಯಗಳು ಅಂದ್ರೆ ಸೇವೆ, ಬಡವರಿಗೆ ಅನುಕೂಲ ಮಾಡಿಕೊಡೋದು, ಶಾಲೆಗಳು, ಆಸ್ಪತ್ರೆಗಳ ನಿರ್ಮಾಣ ಮುಂತಾದ 4 ಜನಕ್ಕೆ, ಸಮಾಜಕ್ಕೆ ಒಳಿತನ್ನು ಮಾಡೋ ಕೆಲಸಗಳು. ಅಂಥ ಕೆಲಸಗಳಿಗಾಗಿ ಯಾರೋ ಪಾಪ ತಮ್ಮ ಸ್ಥಿರ ಮತ್ತು ಚರ ಆಸ್ತಿಗಳನ್ನ ದೇವರ ಹೆಸರಲ್ಲಿ ದಾನ ಮಾಡಿ ಪುಣ್ಯ ಸಂಪಾದಿಸ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ, ಅದನ್ನ ವಕ್ಫ್ ಅಂತ ಕರೀತಾರೆ. ಮತ್ತು ಹಾಗೆ ದಾನ ಮಾಡೋ ವ್ಯಕ್ತಿಯನ್ನ ವಕ್ಫಿ ಅಂತ ಕರೆಯಲಾಗುತ್ತೆ. ನಿಮಗೆ ಗೊತ್ತಿರಲಿ, ಈ ವಕ್ಫ್ ಮತ್ತು ವಕ್ಫಿ ಅನ್ನೋದು ಭಾರತದಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ನಮ್ಮಲ್ಲಿ ಅದಕ್ಕೊಂದು ಬೋರ್ಡ್ ಅಂತ ಮಾಡಲಾಗಿದೆ. ಇವತ್ತು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಆಸ್ತಿಪಾಸ್ತಿಗಳ ಮೇಲೆ ಹಕ್ಕು ಹೊಂದಿರುವ 3ನೇ ಸಂಸ್ಥೆ ಅಂದ್ರೆ ಅದು ವಕ್ಫ್. ರೈಲ್ವೆ ಇಲಾಖೆ ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯ ಮೇಲೆ ಹಿಡಿತವನ್ನು ಹೊಂದಿದೆ. ಹಾಗೆ ಸೇನೆಗೆ ಸಂಬಂಧಪಟ್ಟ ಆಸ್ತಿಗಳು 2ನೇ ಸ್ಥಾನದಲ್ಲಿದ್ರೆ 3ನೇ ಸ್ಥಾನದಲ್ಲಿರೋದು ಈ ವಕ್ಫ್. ದೇಶದಾದ್ಯಂತ ಸುಮಾರು 9.4 ಲಕ್ಷ ಎಕರೆಯಷ್ಟು ವಕ್ಫ್ ಜಮೀನುಗಳಿವೆ. ಕಟ್ಟಡಗಳು ಹಾಗೂ ಇನ್ನಿತರ ಎಲ್ಲ ಆಸ್ತಿಗಳನ್ನ ಲೆಕ್ಕ ಹಾಕಿದ್ರೆ ಸುಮಾರು 8.7 ಲಕ್ಷ ಆಸ್ತಿಗಳು ವಕ್ಫ್ ಹೆಸರಲ್ಲಿವೆ ಅಂತ ಹೇಳ್ತಾರೆ. ಇದರ ಅಂದಾಜು ಮೌಲ್ಯ 1.2 ಲಕ್ಷ ಕೋಟಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದು ಬರೀ ಸರ್ಕಾರಿ ಮೌಲ್ಯ, ಮಾರ್ಕೆಟ್ ರೇಟ್ ಅಲ್ಲ. ಇನ್ನು ನಮ್ಮಲ್ಲಿ ವಕ್ಫ್ ಬೋರ್ಡ್ ಅನ್ನೋದನ್ನ ಸ್ಥಾಪನೆ ಮಾಡಿದ್ದು 1954ರಲ್ಲಿ. ಗೆಳೆಯರೆ, ಇದು ಕೂಡ ಎಂಥ ರಾಜಕೀಯ ವಂಚನೆ ಅಂದ್ರೆ, ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆದಾಗ ಅಲ್ಲಿಂದ ಸಾಕಷ್ಟು ಹಿಂದೂಗಳು ಇಲ್ಲಿಗೆ ಬಂದ್ರು. ಹಾಗೆ ಇಲ್ಲಿಂದ ಒಂದಷ್ಟು ಮುಸ್ಲಿಮರು ಕೂಡ ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದಲ್ಲಿ ಏನಾಯ್ತು ಅಂದ್ರೆ, ಭಾರತಕ್ಕೆ ಬಂದ್ರಲ್ಲ ಅವರ ಆಸ್ತಿಪಾಸ್ತಿಗಳನ್ನ, ಅಲ್ಲಿನ ದೇವಾಲಯಗಳು, ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ ಆಸ್ತಿಗಳನ್ನ ಅಲ್ಲಿನ ಮುಸ್ಲಿಮರು ಆಕ್ರಮಿಸಿಕೊಂಡ್ರು. ಆದ್ರೆ ಭಾರತದಲ್ಲಿನ ಸರ್ಕಾರ ಹಾಗಾಗೋದಕ್ಕೆ ಬಿಡಲಿಲ್ಲ. ಇಲ್ಲಿ ಅಂಥವರ ಆಸ್ತಿಪಾಸ್ತಿಗಳನ್ನ ಕಾಪಾಡೋದಕ್ಕೆ ವಕ್ಫ್ ಬೋರ್ಡ್ ಅನ್ನ ರಚನೆ ಮಾಡಲಾಯಿತು. ಜೊತೆಗೆ ಜನರ ಕಣ್ಣೊರೆಸೋದಕ್ಕೆ ಪಾಕಿಸ್ತಾನಕ್ಕೆ ಹೋದವರ ಆಸ್ತಿಯನ್ನ ಎನಿಮಿ ಪ್ರಾಪರ್ಟಿ ಅಂತ ಘೋಷಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಎನಿಮಿ ಪ್ರಾಪರ್ಟಿ ಅಂತ ಘೋಷಿಸಲ್ಪಟ್ಟ ಆಸ್ತಿ ತುಂಬಾ ಕಡಿಮೆ, ಉಳಿದಂತೆ ಬಹುತೇಕ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರ್ತಾ ಹೋಯ್ತು. ಇದಾದ ನಂತರ 1995ರಲ್ಲಿ ಅವತ್ತಿನ ಸರ್ಕಾರ ಇನ್ನೂ ಒಂದಷ್ಟು ಅನಾಹುತಗಳನ್ನು ಮಾಡ್ತು. ಈ ಹಿಂದಿನ ವಕ್ಫ್ ಕಾಯ್ದೆ ಏನಿತ್ತು ಅದಕ್ಕೊಂದಷ್ಟು ಬದಲಾವಣೆಗಳನ್ನು ತಂದು ವಕ್ಫ್ ಬೋರ್ಡ್ಗೆ ಹೆಚ್ಚು ಅಧಿಕಾರಗಳನ್ನು ಕೊಡ್ತು. ಯಾವ ಆಸ್ತಿಯನ್ನು ಬೇಕಾದರೂ ವಕ್ಫ್ ಯಾವ ದಾಖಲೆಯೂ ಇಲ್ಲದೆ ಕೂಡ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಯಿತು. ಇಲ್ಲಿ ಯಾರದೇ ಆಸ್ತಿಯನ್ನ ವಕ್ಫ್ ಕ್ಲೈಮ್ ಮಾಡಿದ್ರೆ ಆಸ್ತಿಯ ಅನುಭವದಾರರು ಅಥವಾ ಆಸ್ತಿ ಮಾಲೀಕತ್ವದ ವಿವಾದಕ್ಕೊಳಗಾದವರು ವಕ್ಫ್ ಟ್ರಿಬ್ಯುನಲ್ ಮುಂದೆ ಅಪ್ಪೀಲನ್ನ ಸಲ್ಲಿಸಬೇಕು ಅನ್ನೋ ಕಾನೂನನ್ನ ತರಲಾಯಿತು. ಇದು ವಕ್ಫ್ಗೆ ವಿಶೇಷ ಅಧಿಕಾರಗಳನ್ನ ಕಲ್ಪಿಸಿಕೊಡಲಾಗ್ತಾ ಇದೆ ಅನ್ನೋ ಆರೋಪಗಳ ಜೊತೆಗೆ ವಕ್ಫ್ ಆಸ್ತಿಗಳ ಕಬಳಿಕೆಯನ್ನು ತಡೆಯೋದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನ ರೂಪಿಸಲಾಗಿಲ್ಲ ಅನ್ನೋ ಕೂಗು ಕೂಡ ಕೇಳಿ ಬರೋದಕ್ಕೆ ಕಾರಣ ಆಯಿತು. ಜೊತೆಗೆ ನಮ್ಮ ಭಾರತ ಅನ್ನೋದು ಸೆಕ್ಯುಲರ್ ದೇಶ. ಹಾಗಿದ್ಮೇಲೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಹಿಂದೂಯೇತರರಿಗೆ ಕೂಡ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂದಮೇಲೆ ವಕ್ಫ್ ಅಲ್ಲಿ ಬರೀ ಮುಸ್ಲಿಮರು ಮಾತ್ರ ಯಾಕೆ ಅನ್ನೋ ಪ್ರಶ್ನೆಗಳು ಶುರುವಾದವು. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ನಾವು ಇಷ್ಟೊಂದು ಮಾತಾಡುವಾಗ ಇಲ್ಲಿ ವಕ್ಫ್ ಬೋರ್ಡ್ ಅಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಯಿತು. ಭಾರತ ಜಾತ್ಯತೀತ ತತ್ವಗಳ ಮೇಲೆ ನಡೀತಾ ಇದೆ. ನಾವು ಏನೇ ಆದರೂ ನಮ್ಮ ಸಂವಿಧಾನವನ್ನು ಬಿಟ್ಟು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂವಿಧಾನವನ್ನು ನಾವು ಉಳಿಸಬೇಕು. ಸಂವಿಧಾನ ಈ ದೇಶದ ಸರ್ವರು ಸಮಾನರು ಅಂತ ಹೇಳಿದ ಮೇಲೆ ಆ ಸಂವಿಧಾನವನ್ನ ಗೌರವಿಸುವ ನಾವೆಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಇಡಬೇಕಲ್ವಾ? ಹೀಗಾಗಿ ಈಗಿನ ಸರ್ಕಾರ 1995ರ ವಕ್ಫ್ ಕಾಯ್ದೆಗೆ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಮುಂದಾಯಿತು. ಹಳೆ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ಸರ್ಕಾರ ಮಂಡನೆ ಮಾಡಿತು. ಆ ಕುರಿತಾದ ಮಸೂದೆಯನ್ನ ಕಳೆದ ಆಗಸ್ಟ್ 8ನೇ ತಾರೀಕು ಸಂಸತ್ತಲ್ಲಿಡಲಾಯಿತು. ಪ್ರತಿಪಕ್ಷಗಳು ಮಾತ್ರ ಅಲ್ಲ, ಎನ್ಡಿಎ ಅಂಗಪಕ್ಷಗಳು ಕೂಡ ಈ ವಕ್ಫ್ ತಿದ್ದುಪಡಿಯ ಬಗ್ಗೆ ಅವತ್ತು ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ವು. ಹೀಗಾಗಿ
ಮಸೂದೆಯನ್ನ ಮರುಪರಿಶೀಲಿಸುವುದಕ್ಕೆ ಜಂಟಿ ಸದನ ಸಮಿತಿಯನ್ನ ರಚನೆ ಮಾಡಲಾಯಿತು. ಯಾವುದೇ ಬಿಲ್ ಬಗ್ಗೆ ಸಹಮತಿ ವ್ಯಕ್ತವಾಗದೇ ಇದ್ದಾಗ, ಅದರಲ್ಲೊಂದಷ್ಟು ಬದಲಾವಣೆಗಳ ಅಗತ್ಯ ಇದೆ ಅನ್ನಿಸಿದಾಗ ಅಂಥ ಮಸೂದೆಗಳನ್ನ ಜಂಟಿ ಸದನ ಸಮಿತಿಯ ಮುಂದೆ ಕಳುಹಿಸಿಕೊಡಲಾಗುತ್ತೆ. ಅಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರಿರ್ತಾರೆ. ಈ ಸದಸ್ಯರ ಸಂಖ್ಯೆ ಕೂಡ ಸಂಸತ್ತಲ್ಲಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸಂಖ್ಯಾಬಲ ಇದೆ ಅನ್ನೋದರ ಆಧಾರದ ಮೇಲೆ ಸಮಿತಿಯಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಹೋಗುತ್ತೆ. ಇನ್ನು ವಕ್ಫ್ ಬಿಲ್ ವಿಷಯದಲ್ಲಿ ರಚನೆಯಾದ ಸಮಿತಿಯಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಪಕ್ಷಗಳ ಒಟ್ಟು 16 ಮಂದಿ ಸದಸ್ಯರಿದ್ರೆ, ಕಾಂಗ್ರೆಸ್ ಸೇರಿದಂತೆ ನಾನಾ ವಿಪಕ್ಷಗಳಿಗೆ ಸೇರಿದ 10 ಮಂದಿ ಸದಸ್ಯರನ್ನ ನೇಮಕ ಮಾಡಲಾಯಿತು. ಬಿಜೆಪಿಯ ಸಂಸದ ಜಗದಾಂಬಿಕಾ ಪಾಲ್ ಅವರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಕಳೆದ 6 ತಿಂಗಳಿಂದ ಸುಮಾರು 30ಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿದ ಸಮಿತಿ ದೇಶದ ನಾನಾ ರಾಜ್ಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಮುಸ್ಲಿಂ ಸಮುದಾಯ ಹಾಗೂ ಇನ್ನಿತರ ಅಲ್ಪಸಂಖ್ಯಾತ ಸಮುದಾಯಗಳು, ವಕ್ಫ್ನ ಠೇಕೆದಾರರು ಮತ್ತು ವಕ್ಫ್ನಿಂದ ಸಂತ್ರಸ್ತರು, ಹೀಗೆ ನಾನಾ ವರ್ಗಗಳ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದಷ್ಟು ತಿದ್ದುಪಡಿಗಳನ್ನು ಸೂಚನೆ ಮಾಡಿತು. ಅದರಲ್ಲಿ ಆಡಳಿತ ಪಕ್ಷದ ಸದಸ್ಯರು ಒಟ್ಟು 23 ತಿದ್ದುಪಡಿಗಳನ್ನು ಸೂಚಿಸಿದ್ರೆ, ಪ್ರತಿಪಕ್ಷಗಳು 43 ತಿದ್ದುಪಡಿಗಳನ್ನು ಸೂಚಿಸಿದ್ವು. ಈ ತಿದ್ದುಪಡಿಗಳ ಮೇಲೆ ಕೂಡ ಸಮಿತಿ ಒಂದು ವೋಟಿಂಗ್ ಅನ್ನು ಮಾಡುತ್ತೆ. ಅದರಲ್ಲಿ ಆಡಳಿತ ಪಕ್ಷ ಹಾಗೂ ಎನ್ಡಿಎ ಅಂಗಪಕ್ಷಗಳು ಮಂಡಿಸಿದ್ದ ತಿದ್ದುಪಡಿಗಳಿಗೆ 16 ಮತಗಳು ಸಿಕ್ಕರೆ, ಪ್ರತಿಪಕ್ಷಗಳು ಸೂಚಿಸಿದ್ದ ತಿದ್ದುಪಡಿಗಳಿಗೆ 10 ಮತಗಳು ಹಾಗೂ ಅವುಗಳನ್ನು ವಿರೋಧಿಸಿ 16 ಮತಗಳ ಚಲಾವಣೆ ಆಯಿತು. ಈ ಕಾರಣದಿಂದ ಆ ತಿದ್ದುಪಡಿ ಸಲಹೆಗಳು ತಿರಸ್ಕೃತಗೊಂಡವು. ಇನ್ನು ಈಗ ಮಂಡನೆಯಾಗಲಿರುವ ಹೊಸ ವಕ್ಫ್ ಬಿಲ್ ಅಲ್ಲಿ ವಿಶೇಷವಾಗಿ ಏನಿದೆ ಗೆಳೆಯರೆ, ಇಲ್ಲಿ ಒಂದಷ್ಟು ಮುಸ್ಲಿಂ ಸಂಘಟನೆಗಳು ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಂಥ ಸಂಘಟನೆಗಳು ಆತಂಕ ವ್ಯಕ್ತಪಡಿಸ್ತಾ ಇರೋ ಹಾಗೆ ತೀರಾ ತಲೆ ಹೋಗೋ ಥರದ್ದು ಅಥವಾ ಮತೀಯ ಆಚರಣೆಗಳಲ್ಲಿ ಹಸ್ತಕ್ಷೇಪ ಮಾಡೋ ಥರದ್ದು ಆ ಬಿಲ್ಲಲ್ಲಿ ಏನೂ ಇಲ್ಲ. ಈ ಹೊಸ ಬಿಲ್ಲಲ್ಲಿ ಆಸ್ತಿ ನೋಂದಾವಣೆಯನ್ನ ಜಿಲ್ಲಾಧಿಕಾರಿಗಳ ಬಳಿ ಮಾಡಬೇಕು ಅಂತ ಹೇಳಿತ್ತು. ಆದರೆ ಈಗ ಸೂಚಿತ ತಿದ್ದುಪಡಿಗಳಲ್ಲಿ ರಾಜ್ಯ ಸರ್ಕಾರ ಅದಕ್ಕಾಗಿ ಪ್ರತ್ಯೇಕ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಜೆಪಿಸಿ ಸದಸ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ವಕ್ಫ್ ಆಸ್ತಿಯ ಲೆಕ್ಕ ಸಿಗುತ್ತೆ, ದಾಖಲೆಗಳಿರುತ್ತವೆ. ಈ ಆಸ್ತಿಯನ್ನ ಮುಂದೆ ಯಾರು ಕಬಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಯಾವುದೇ ಆಸ್ತಿಯನ್ನ ವಕ್ಫ್ ಅಂತ ಹೇಳೋದಕ್ಕೆ ದಾನಪತ್ರಗಳು, ದಾಖಲೆಗಳು ಕಡ್ಡಾಯವಾಗಿ ಬೇಕಾಗತ್ವೆ. ಬರೀ ಬಾಯಿ ಮಾತಲ್ಲಿ ವಕ್ಫ್ ಅಂತ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ಮತ್ತು ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟ ದಾವೆಗಳ ಸಂದರ್ಭದಲ್ಲಿ ಈ ಆಸ್ತಿ ವಕ್ಫ್ಗೆ ಸೇರಿದ್ದು ಅನ್ನೋದನ್ನ ಸಾಬೀತು ಮಾಡಬೇಕಾದ ಜವಾಬ್ದಾರಿ ವಕ್ಫ್ ಬೋರ್ಡ್ನದ್ದಾಗತ್ತೆ. ಇದರಿಂದ ಕಂಡವರ ಆಸ್ತಿಯನ್ನ ಹಾಕೊಳ್ಳೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ. ಇನ್ನು ವಕ್ಫ್ ಬೋರ್ಡ್ ಇದೆಯಲ್ಲ, ಇದರಲ್ಲಿ ಇಷ್ಟು ದಿನ ಬರೀ ಮುಸ್ಲಿಮರು ಮಾತ್ರ ಇರ್ತಾ ಇದ್ರು. ಇದರ ಸದಸ್ಯರು, ಅಧಿಕಾರಿಗಳು, ಸಿಇಒ ಎಲ್ಲರೂ ಮುಸ್ಲಿಮರೇ ಆಗಿರ್ತಾ ಇದ್ರು. ಇನ್ನು ಮುಂದೆ ಮುಸ್ಲಿಮೇತರ ಸದಸ್ಯರು ಕೂಡ ವಕ್ಫ್ ಬೋರ್ಡ್ ಅಲ್ಲಿ ಇರಬೇಕಾಗತ್ತೆ. ರಾಜ್ಯದ ವಕ್ಫ್ ಬೋರ್ಡ್ ಅಲ್ಲಿ ಒಬ್ಬ ಕೇಂದ್ರ ಸಚಿವರು, ಎಂಪಿಗಳು ಮತ್ತು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು. ಇವರೆಲ್ಲ ಮುಸ್ಲಿಮರೇ ಆಗಿರಬೇಕು ಅಂತೇನಿಲ್ಲ. ಇನ್ನು 2 ಮುಸ್ಲಿಮೇತರರು ಕಡ್ಡಾಯವಾಗಿ ಇರಲೇಬೇಕು ಅಂತ ತಿದ್ದುಪಡಿ ಮಸೂದೆ ಹೇಳ್ತಾ ಇತ್ತು. ಈಗ ಅದಕ್ಕೆ ಜೆಪಿಸಿ ಸೂಚಿಸಲಾಗಿರುವ ತಿದ್ದುಪಡಿಯಲ್ಲಿ 2ಗಿಂತ ಹೆಚ್ಚು ಕೂಡ ಮುಸ್ಲಿಮೇತರರು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನ ಸಿಇಒ ಮುಸಲ್ಮಾನ ವ್ಯಕ್ತಿನೇ ಆಗಿರಬೇಕು ಅಂತೇನೂ ಇರೋದಿಲ್ಲ. ಯಾರನ್ನ ಬೇಕಾದರೂ ಆ ಬೋರ್ಡ್ಗೆ ಸಿಇಒ ಆಗಿ ನೇಮಕ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅಲ್ಲ ರೀ, IAS ಅಧಿಕಾರಿಗಳಿಗೆ ಯಾವ ಮತ, ಯಾವ ಧರ್ಮ, ಮುಸ್ಲಿಂ ಆದ್ರೇನು, ಹಿಂದೂ ಆದ್ರೇನು, ಕ್ರೈಸ್ತರಾದ್ರೇನು, ಆಡಳಿತ ನಿರ್ವಹಣೆಗೆ ಬಂದವರನ್ನ ಎಲ್ಲಿ ಬೇಕಾದರೂ ನೇಮಕ ಮಾಡಬಹುದು. ಹಾಗೆ ಇನ್ನು ಮುಂದೆ ವಕ್ಫ್ ಬೋರ್ಡ್ಗೆ ಕೂಡ ಮುಸ್ಲಿಮೇತರ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಇಷ್ಟು ದಿನ ವಕ್ಫ್ ಬೋರ್ಡ್ಗೆ ಸದಸ್ಯರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಇನ್ನು ಮುಂದೆ ಆ ಮಂಡಳಿ ಸದಸ್ಯರ ನೇಮಕವನ್ನ ಸರ್ಕಾರ ಮಾಡುತ್ತೆ. ಇಲ್ಲಿ ಸರ್ಕಾರ ನೇಮಕ ಮಾಡೋದ್ರಿಂದ ಬೋರ್ಡ್ ಅಲ್ಲಿ ರಾಜಕೀಯ ಪ್ರವೇಶ ಆಗತ್ತೆ ಅನ್ನೋ ಆರೋಪ ಇದೆ. ಯಾವ ಸರ್ಕಾರ ಇದ್ರೆ ಆ ಪಕ್ಷದವರು ಬೋರ್ಡ್ಗೆ ಬರ್ತಾರೆ ಅನ್ನೋ ಆತಂಕವನ್ನ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಹೇಗೆ ಸರಿಪಡಿಸಲಾಗುತ್ತೆ ಅನ್ನೋದನ್ನ ನೋಡಬೇಕು. ಇಷ್ಟು ದಿನ ವಕ್ಫ್ ಅಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರಾತಿನಿಧ್ಯ ಇರಲಿಲ್ಲ. ಇನ್ನು ಮುಂದೆ ಹಾಗಾಗೋದಿಲ್ಲ. ಮುಸ್ಲಿಂ ಸದಸ್ಯರ ನೇಮಕ ಅನ್ನೋದು ಕಡ್ಡಾಯ. ಇದು ಮುಸ್ಲಿಮರಲ್ಲೂ ಮಹಿಳಾ ಸ್ವಾತಂತ್ರ್ಯ ಮತ್ತು ಮಹಿಳಾ ಸಮಾನತೆಯನ್ನ ಪ್ರತಿಪಾದಿಸುವ ಕೆಲಸ. ಹಾಗೆ ಯಾವುದೇ ಆಸ್ತಿಯನ್ನ ವಕ್ಫ್ ಮಾಡಬೇಕು ಅಂದ್ರೆ, ದಾನ ಕೊಡಬೇಕು ಅಂದ್ರೆ ವಕ್ಫಿ ಕಡ್ಡಾಯವಾಗಿ ಮುಸಲ್ಮಾನನೇ ಆಗಿರಬೇಕು. ಹೌದಲ್ವಾ? ನೀವು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಹೆಸರಲ್ಲಿ ಈ ಆಸ್ತಿಯನ್ನ ದಾನ ಕೊಡ್ತಾ ಇದ್ದೀರಿ ಅಂದ ಮೇಲೆ ಯಾವ ದೇವರ ಹೆಸರಲ್ಲಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇದು ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯ. ವಿಶ್ವಾಸಿಗಳಿಗೆ ದಾನ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಅವಿಶ್ವಾಸಿಗಳು ಮಾಡುವ ದಾನವನ್ನ ಸ್ವೀಕರಿಸೋದು ಇಸ್ಲಾಂ ಪ್ರಕಾರ ಹರಾಮ್ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ವಕ್ಫಿ ಮುಸಲ್ಮಾನಾಗಿರ್ಬೇಕು. ಅದರಲ್ಲೂ ಅವನು ಕನಿಷ್ಠ 5 ವರ್ಷಗಳಿಂದ ಪ್ರಾಕ್ಟಿಸಿಂಗ್ ಮುಸ್ಲಿಂ ಆಗಿರಬೇಕು. ಹಾಗಲ್ಲದೆ ಇದ್ರೆ ಅಂಥವರ ಆಸ್ತಿಗಳು ವಕ್ಫ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಾಕ್ಟಿಸಿಂಗ್ ಮುಸ್ಲಿಂ ಅನ್ನೋ ಪದಕ್ಕೆ
ಓವೈಸಿ ಥರದವರು ತಕರಾರನ್ನ ತೆಗಿತಾ ಇದ್ದಾರೆ. ನಾವು ಎಷ್ಟು ಬಾರಿ ನಮಾಜ್ ಮಾಡ್ತೀವಿ, ಹೇಗೆ ಇಸ್ಲಾಮನ್ನ ಪ್ರಾಕ್ಟೀಸ್ ಮಾಡ್ತೀವಿ, ರಂಜಾನ್ ಸಂದರ್ಭದಲ್ಲಿ ಉಪವಾಸ ಮಾಡ್ತೀವಾ ಬಿಡ್ತೀವಾ, ಇದೆಲ್ಲವನ್ನ ಸರ್ಕಾರ ನಿರ್ಧರಿಸುವುದಕ್ಕೆ ಹೋಗಬಾರದು. ಹಾಗೆ ಮಾಡಿದ್ರೆ ಅದು ನನ್ನ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಆಗತ್ತೆ ಅಂತ ಓವೈಸಿ ಹೇಳಿದ್ದಾರೆ. ಆದರೆ ಹೀಗೆ ದಾನ ಮಾಡುವನು ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕು ಅನ್ನೋ ನಿಯಮ ಮುಸ್ಲಿಮೇತರರ ಆಸ್ತಿಗಳು ಇದ್ದಕ್ಕಿದ್ದ ಹಾಗೆ ವಕ್ಫ್ ಆಗಿಬಿಡುವುದನ್ನು ತಪ್ಪಿಸುತ್ತೆ. ಇನ್ನು ಈ ಬದಲಾವಣೆಗಳನ್ನ ಹೊಸದಾಗಿ ವಕ್ಫ್ ಆಗುವ ಆಸ್ತಿಗಳಿಗೆ ಮಾತ್ರ ಅನ್ವಯಿಸಬೇಕು, ಎಲ್ಲದಕ್ಕೂ ಇದು ಅನ್ವಯ ಆಗಬಾರದು ಅನ್ನೋ ಒಂದು ವಾದ ಕೂಡ ಜೆಪಿಸಿಯಲ್ಲಿ ಕೇಳಿ ಬಂದಿದೆ. ಇಲ್ಲಿ 90% ವಕ್ಫ್ ಆಸ್ತಿಗಳು ನೋಂದಣಿಯಾಗಿಲ್ಲ. ಹೀಗಾಗಿ ಹೊಸ ಕಾಯ್ದೆ ಜಾರಿಗೆ ಬಂದುಬಿಟ್ರೆ ಈ ಆಸ್ತಿಗಳು ಕೈತಪ್ಪಿ ಹೋದಾವು ಅನ್ನುವ ಆತಂಕ ವಕ್ಫ್ ಅನ್ನ ಕಾಡ್ತಾ ಇದೆ. ಇಷ್ಟು ವರ್ಷ ನೋಂದಣಿ ಯಾಕೆ ಮಾಡಿಕೊಳ್ಳಿಲ್ಲ ಅನ್ನೋದೇ ಈಗ ಪ್ರಶ್ನೆ. ಇನ್ನು ಈಗ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಇನ್ನು ಹೊಸ ಕಾಯ್ದೆ ಅಕೌಂಟಬಿಲಿಟಿಯನ್ನ ಕೊಡುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಕೂಡ ಇದನ್ನ ಬೆಂಬಲಿಸಿವೆ. ಹಾಗೆ ವಕ್ಫ್ ಆಸ್ತಿಯನ್ನ ಮುಸ್ಲಿಂ ಸಮುದಾಯದ ಹಿತ ಕಾಪಾಡೋದಕ್ಕೆ, ಅಂದ್ರೆ ಬಡ ಮುಸಲ್ಮಾನರ ಕಲ್ಯಾಣಕ್ಕಾಗಿ ಅದನ್ನ ಬಳಸಬೇಕು ಅನ್ನೋದು ಕೂಡ ಸಾಕಷ್ಟು ಮುಸ್ಲಿಂ ಪಂಗಡಗಳಿಗೆ ಆಕರ್ಷಕವಾಗಿ ಕಾಣ್ತಾ ಇದೆ. ಬಲಿಷ್ಠ ಮತ್ತು ಪ್ರತಿಷ್ಠಿತ ಮುಸ್ಲಿಂ ಸಮುದಾಯ ಇದಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದೆಲ್ಲದರ ನಡುವೆ ಜನವರಿ ಅಂತ್ಯಕ್ಕೆ ಜೆಪಿಸಿ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಲಿದೆ. ಎನ್ಡಿಎ ಮಿತ್ರ ಪಕ್ಷಗಳಾದ ತೆಲುಗುದೇಶಂ, ಜೆಡಿಯು, ಎಲ್ಜೆಪಿ ಹಾಗೂ ಇನ್ನಿತರ ಪಕ್ಷಗಳು ಈ ಅಮೆಂಡ್ಮೆಂಟ್ಗೆ ಜೆಪಿಸಿಯಲ್ಲಿ ಸಹಮತವನ್ನು ವ್ಯಕ್ತಪಡಿಸಿವೆ. ಹೀಗಾಗಿ ಈ ಬಿಲ್ ಪಾಸ್ ಆಗೋದರಲ್ಲಿ ಯಾವ ಅನುಮಾನವೂ ಸದ್ಯಕ್ಕೆ ಆಡಳಿತಾರೂಢ ಪಕ್ಷಕ್ಕಿಲ್ಲ. ಸೊ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಮಂಡನೆಯ ನಂತರದ ದಿನಗಳಲ್ಲಿ ಸಂಸತ್ತಲ್ಲಿ ಮಂಡಿಸುವ ಸಾಧ್ಯತೆಗಳಿವೆ. ಅಲ್ಲಿ ಉಭಯ ಸದನಗಳಲ್ಲೂ ಬಿಲ್ ಪಾಸ್ ಆದ್ರೆ ಆನಂತರ ಇದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ. ದ್ರೌಪದಿ ಮುರ್ಮು ಅವರ ಸಹಿ ಬಿದ್ದ ನಂತರ ಇದು ಕಾನೂನಾಗಿ ಬದಲಾಗುತ್ತೆ. ಇದು ಗೆಳೆಯರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.